ನೋಡಪ್ಪ, ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ. ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಕ್ಕೆ ಹೋಗ್ತೀವಿ. ಇನ್ನು ಗುರುದ್ವಾರಕ್ಕೆ ನಮ್ಮ ಹೋಗೋದೇನೋ ತಪ್ಪಿಸ್ಬೇಕಾಗ್ತದೆ? ಯಾರು ನಿಲ್ಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದೀವ? ಏನಿಲ್ವಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡಬಾರ್ದು. ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ? ಅವ್ರ ರೀಜನ್ ತೆಗೆದುಕೊಂಡಿಲ್ವಾ? ಕ್ರಿಶ್ಚಿಯನ್ ನಾಟಿ ತೆಗೆದುಕೊಂಡಿಲ್ವಾ? ಕೆಲವರು ಹಿಂದೂಗಳ ರಿಲಿಜನ್ ಇವರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಬೇಕಾದಷ್ಟು ಉದಾಹರಣೆಗಳಿದೆ. ದಿಸ್ ಇಸ್ ಆಲ್ ಪಾಲಿಟಿಕ್ಸ್. ಯಾಕೆ ಹತ್ಬಾರ್ದು, ಯಾಕೆ ನಿಲ್ಲಿಸಬಾರ್ದು ಸರ್? ಈಗ ಆಯ್ತಪ್ಪ, ಅಯೋಧ್ಯೆ ರಾಮಕ್ಕೆ ನೀವು ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾಕೆ ಬಿಡಾಕಿಲ್ಲ? ಏನ್ ಹಾಕ್ಬಿಟ್ಟದೆ? ಎಲ್ಲಿದೆ ಆ ತರ? ಈಗ ಆಯ್ತು, ನಿಮ್ಮ ಸರ್ಕಾರ ಆಯ್ತಲ್ಲ, ನೀವು ಮಂತ್ರಿ ಆಗಿದ್ದೀರಿ, ಹಿಂದೂ ನಮ್ಮ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆಯಪ್ಪ, ಹಜ್ ಕಮಿಟಿ ಅವು ಇವೆಲ್ಲ ಇದೆ, ಆಮೇಲೆ ಬೇರೆ ಬೇರೆದೆಲ್ಲ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಇದೆ. ನೀವು ಯಾಕೆ ಮುಚ್ಚಕ್ಕಾಗಿಲ್ಲ ಅಂತ? ಇದು ದೇಶದಲ್ಲಿ ಯಾಕೆ ಮುಚ್ಚಕ್ಕಾಗಿಲ್ಲ? ಇಟ್ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಸಂವಿಧಾನ ಎಲ್ಲರಿಗೂ ಕೂಡ ರಕ್ಷಣೆ ಇದೆ, ಎಲ್ಲರಿಗೂ ಕೂಡ ಸ್ವಾಗತ ಇದೆ, ಎಲ್ಲರೂ ಕೂಡ ಅವರ ನಂಬಿಕೆಯ ಮೇಲೆ ವಿಶ್ವಾಸ ಇದೆ. ಈಗ ಮುಸ್ಲಿಂ ಹೆಣ್ಮಗಳು ಇರ್ತಾಳೆ, ಹಿಂದೂ ಹುಡುಗ ಇರ್ತಾರೆ, ಅವ್ರ ಮಗ ಏನ್ ಬೇಕಾದ್ರೂ ಆಚರಣೆ ಮಾಡ್ಕೊತಾರೆ. ಕ್ರಿಶ್ಚಿಯಾನಿಟಿ ಮದುವೆ ಆಗಿರ್ತಾರೆ, ಗಂಡ ಕ್ರಿಶ್ಚಿಯನ್ ಇರ್ತಾರೆ, ಹೆಂಡತಿ ಹಿಂದೂ ಇರ್ತಾರೆ. ಆಗ ಮಗು ಹುಟ್ಟಿದವರು ನನಗೆ ಹಿಂದೂಯಿಸಂ ಬೇಕು ಅಂತ ಹೇಳ್ತಾರಪ್ಪ. ಯಾರು ನಿಲ್ಸಕ್ಕಾಗ್ತದೆ? ಆಚರಣೆ ವಿಚಾರ ಬಂದಾಗ ಅವರು